ಸರಿ ಬಿಡು, ನನ್ನ ಮಾತೆ ಕೇಳಲ್ಲ ಅಂದ್ರೆ ನಾನೇನ್ ಮಾಡೋದು? ನಾನೇ ಹೋಗಿ ಯಾರು ಹಾಕ್ತೀನಿ, ನಿಂಗೆ ಬೇಕಾದ ಹಾಗೆ ನೀನ್ ಮಾಡ್ಕೊ. ಚಿಕ್ಕಮ್ಮ ಹಾಗೆ ನಾನು ಹೇಳ್ತಿಲ್ಲ ಚಿಕ್ಕಮ್ಮ. ಸರಿ, ಬಟ್ಟೆ ಕೊಡಿ, ನಾನು ಒಣಗ ಹಾಕ್ತೀನಿ. ಅತ್ತೆ, ಕೈಯಲ್ಲಿ ಏನದ್ ಬ್ಯಾಗು? ಏನೋ ಬಿಡು ಸೀನು, ನನ್ನ ಕರ್ಮ. ಏನಾಯ್ತತ್ತೆ? ಇನ್ನೇನಪ್ಪ, ಆ ಬಂಗಾರ ಬದಲಾಯಿಸಿದ್ದಕ್ಕೆ ನಿಮ್ಮಮ್ಮ ತುಂಬಾ ಬೇಜಾರಾಗಿದ್ದಾರೆ. ಆ ವಿಷಯನ ನಾನು ಆದ್ಯಾಗಿ ಹೇಳಿ ಹೋಗಿ ನಿಮ್ಮ ಹತ್ತೆ ಕ್ಷಮೆ ಕೇಳು ಅಂದ್ರೆ ನನಗೇನ್ ಕರ್ಮ, ನಾನ್ಯಾಕೆ ಕ್ಷಮೆ ಕೇಳಿ ಅಂತ ನೋಡಲಿ ಈ ಬ್ಯಾಗ್ನ ನನ್ನ ಕೈಲಿ ಕೊಟ್ಟು ಆ ಕಡೆ ಒಳ್ಪಾಡಿಗೆ ಹೋದ್ಲು. ತಪ್ಪು ಮಾಡಿದಿರೋದು ಸಾಲದೆ ಇರೋದಕ್ಕೆ ನಮ್ಮ ಅಮ್ಮನಿಗೆ ಸಾರಿ ಹೇಳು ಅಂದ್ರೆ ಹಿಂಗೆಲ್ಲ ಮಾಡಿದ್ಲ ಅವಳು? ಅವಳ ಬಗ್ಗೆ ಅವಳು ಏನ್ ಅನ್ಕೊಂಡಿದ್ದಾಳೆ ಅಂತ ಹೋಗಿ ತಿಳ್ಕೊತೀನಿ. ಸೀನು, ಈಗ ನಡೆದಿರೋದೇ ಸಾಕು ಕಣೋ. ಇದ್ರ ಬಗ್ಗೆ ಮಾತಾಡಿ ನೀವು ಜಗಳ ಮಾಡ್ಕೋಬೇಡಿ. ಮತ್ತೆ ಅವಳು ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅಮ್ಮ ಸಂಕಟ ಪಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇರೋದು ನನ್ನ ಕೈಲಿ ಆಗಲ್ಲ ಅತ್ತೆ. ನಿಮ್ಮ ಅಮ್ಮನಿಗೆ ಬೇಜಾರಾಗಬಾರ್ದು ಅಂದ್ರೆ ಮೊದಲು ನೀನು ಮಾತಾಡ್ಬೇಕಾಗಿರೋದು ನಿಮ್ಮಮ್ಮನ ಹತ್ರ. ಮೊದಲು ಈ ಕೆಲಸ ಮಾಡು, ಆಮೇಲೆ ಆದ್ಯ ಹತ್ರ ಮಾತಾಡು. ಅದು ಹಾಗಲ್ಲ ಅತ್ತೆ. ಸರಿ, ನನ್ನ ಮಾತು ಕೇಳೋಕ್ ನಿನಗಿಷ್ಟ ಇಲ್ಲ ಅಂದ್ರೆ ನಾನು ಎಷ್ಟು ಹೇಳಿದ್ರು ಏನು ಪ್ರಯೋಜನ ಹೇಳು? ನಿನ್ನಿಷ್ಟ. ಏನ್ ಸೀನು ಹಾಗಿದ್ಯಾ? ನಾನು ಹೇಗಿದ್ರೆ ನಿನಗೇನು? ನಿನಗೆ ಇಷ್ಟ ಬಂದಂಗೆ ನೀನು ಇದೆಯಲ್ಲ. ಯಾಕೆ ಹಾಗೆ ಮಾತಾಡ್ತಿದ್ಯಾ? ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದೆ. ಏನಾಯ್ತು ಸೀನು? ಏನಾಯ್ತಾ? ಹೋಗ್ಲಿ ಬಿಡು. ಎದುರುಗಡೆ ಇರೋರ್ ಫೀಲಿಂಗ್ಸ್ನ, ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ನೀನು ಇದ್ರೆ ತಾನೆ ನಿನಗಿದೆಲ್ಲ ಅರ್ಥ ಆಗೋದಕ್ಕೆ. ಈಗ ನಾನು ಏನ್ ಮಾಡ್ದೆ ಅಂತ ನೀನ್ ಹೀಗ್ ಮಾತಾಡ್ತಿದ್ಯಾ? ಏನ್ ಮಾಡಿದ್ರು ಸುಮ್ಮನೆ ಇದೀನಿ ಅನ್ನೋದಕ್ಕೋಸ್ಕರ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದೇ ನಿನಗೆ ಗೊತ್ತಾಗ್ತಿಲ್ಲ. ನಮ್ಮಿಂದ ಏನೋ ತಪ್ಪಾಗಿದೆ ಅಂದಾಗ ಬೇರೆಯವ್ರಿಗೆ ಅದರಿಂದ ನೋವಾದ್ರೂ ಕೂಡ ನಿನಗದ್ ಕಾಣಿಸಲ್ಲ. ಹೋಗ್ಲಿ, ತಪ್ಪು ಮಾಡಿದ್ದೀನಲ್ಲ, ಸಾರಿ ಕೇಳಬೇಕು ಅಂತಾನೂ ಅನ್ಸಲ್ಲ. ಅದೇ ನಿನ್ ಪ್ರಾಬ್ಲಮ್. ಇವಾಗಷ್ಟೇ ಅಲ್ಲ, ಮುಂಚೆಯಿಂದನೂ ಹೀಗೆ ನೀನು. ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಅದು ತಪ್ಪು ಅಂತ ನೀನು ಗೊತ್ತಾಗದೇ ಇದ್ರು ಎದುರುಗಡೆ ಇರೋರು ಹೇಳಿದಾಗ, ದೊಡ್ಡವ್ರಿಗೆ ಸಾರಿ ಕೇಳು ಅಂದಾಗ ಕೇಳಬೇಕು. ಆದ್ರೆ ನಿನಗದು ಗೊತ್ತೇ ಇಲ್ಲ. ನಾನು ದೊಡ್ಡೋರ್ ಮಾತನ್ನ ಕೇಳಲಿಲ್ಲ ಅಂತ, ಸಾರಿ ಹೇಳಲಿಲ್ಲ ಅಂತ ನೀನ್ ಹೇಗ್ ಅನ್ಕೋತಿದ್ಯಾ? ನಡೆದಿದ್ದಕ್ಕೆಲ್ಲ ಅತ್ತೆ ಹತ್ರ ಸಾರಿ ಹೇಳ್ಬೇಕು ಅಂತ ಹೋದೆ. ಆದ್ರೆ ಅತ್ತೆ ಮಲ್ಕೊಂಡಿದ್ರಿಂದ ಅದಾಗ್ಲಿಲ್ಲ. ಆಗ್ಲೂ ಒಂದ್ಸಲ ನನ್ ಮಾತ್ ಕೇಳಿಸ್ಕೊಳ್ಳಿ ಅಂತ ರಿಕ್ವೆಸ್ಟು ಮಾಡ್ದೆ. ಅತ್ತೆ ಅದಕ್ಕೆ ರೆಸ್ಪಾನ್ಸು ಮಾಡ್ಲಿಲ್ಲ. ನಾನೇನ್ ಮಾಡ್ಲಿ? ಓಹೋ, ಎದುರುಗಡೆ ನಾನು ಇಲ್ಲ ಅಂತ ನನ್ ಮಗನ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ತಿದ್ಯಾ? ನಾನೇನ್ ಸುಳ್ಳು ಹೇಳ್ತಿಲ್ಲ ಅತ್ತೆ, ನಿಜಾನೇ ಹೇಳ್ತಿದ್ದೀನಿ. ಯಾವ್ದೇ ನಿಜ? ನಾನು ಮಲ್ಗಿರುವಾಗ ನೀನ್ ಬಂದು ಕ್ಷಮೆ ಕೇಳೋದಕ್ ನೋಡಿದ್ಯಾ? ಯಾವಾಗಮ್ಮ? ನಿಜವಾಗ್ಲೂ ಅತ್ತೆ. ನನ್ನ ಮಗನ್ ಮುಂದೆ ನನ್ನನ್ನ ಕೆಟ್ಟೋಣ್ಣಾಗ್ ಮಾಡೋದಿಕ್ಕೆ ಮಾಡದಿರೋ ಕೆಲ್ಸನ ಮಾಡ್ದೆ ಅಂತ ಹೇಳ್ತಾ ಇದ್ಯಲ್ಲೇ? ಸುಳ್ಳು ಹೇಳೋದು ನನ್ನಿಂದ ಆಗಲ್ಲ ಅತ್ತೆ. ಬೇಕು ಅಂದ್ರೆ ಚಿಕ್ಕಮ್ಮ ಕೂಡ ಇದ್ರು. ನಾನ್ ನಿಮ್ಗೆ ಸಾರಿ ಕೇಳ್ಬೇಕು ಅಂತ ಬಂದಿದ್ನೋ ಇಲ್ವೋ ಚಿಕ್ಕಮ್ಮನ್ನೇ ಕೇಳಿ. ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ್ಲು, ಆದ್ರೆ ಕೇಳಿದ್ಲೋ ಇಲ್ವೋ ಗೊತ್ತಾಗ್ಲಿಲ್ಲ. ಸುಮ್ಮನೆ ಈ ಗಲಾಟೆಗೆ ನನ್ನ ಎಳಿಬೇಡಮ್ಮ. ಅದೇನ್ ಚಿಕ್ಕಮ್ಮ ಹಾಗೆ ಹೇಳ್ತಿದ್ದೀರಾ? ಸಾಕು ಆದ್ಯ. ಒಂದು ಸುಳ್ಳನ್ನ ಮುಚ್ಚಾಕೋದಕ್ಕೆ ಇನ್ನು ಎಷ್ಟು ಸುಳ್ಳು ಹೇಳ್ತೀಯ?
ಸುಳ್ಳ? ನಾನು ಹೇಳ್ತಿರೋದು ನಿಜ ಸೀನು. ಅತ್ತೆಗೆ ಸಾರಿ ಕೇಳ್ಬೇಕು ಅಂತ ನಾನು ಟ್ರೈ ಮಾಡ್ದೆ, ಆದ್ರೆ ನನ್ ಮಾತನ್ನ ನೀನು ನಂಬಲ್ವಾ? ನಾನು ಸುಳ್ಳು ಹೇಳ್ತೀನೋ ಇಲ್ವೋ ನಿನಗ್ ಗೊತ್ತಿಲ್ವಾ? ಸಾಕ್ ನಿಲ್ಸಿ. ಏನಿದು? ಇದನ್ನೇನ್ ಮನೆ ಅನ್ಕೊಂಡ್ರಾ? ಇನ್ನೇನಾದ್ರೂ ಅನ್ಕೊಂಡ್ರಾ? 4 ಜನ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ? ಆದ್ಯಾ, ನಡ್ದಿದ್ದೇನೋ ನಡೆದು ಹೋಯ್ತು. ನೀನ್ ನೋಡಿದ್ರೆ ಕ್ಷಮೆ ಕೇಳ್ಬೇಕು ಅಂತ ಹೋಗಿದ್ದೆ ಅಂತ ಹೇಳ್ತೀಯ. ಪದ್ಮ ನೋಡಿದ್ರೆ ಇಲ್ಲ ಅಂತ ಹೇಳ್ತಾಳೆ. ಈಗೆಲ್ರೂ ಇದೀವಲ್ವಾ, ಪದ್ಮನ್ ಹತ್ರ ಕ್ಷಮಾಪಣೆ ಕೇಳಿ. ಅಮ್ಮ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದಿರೋ 7 ಬಗ್ಗೆ ನೀವ್ಯಾಕಮ್ಮ ಬೇಜಾರಾಗ್ತಿದ್ದೀರಾ? ಮಾಡಿರೋ ತಪ್ಪಿಗೆ ಸಾರಿ ಕೇಳಕ್ಕೂ ಕೂಡ ಇವಳ ಅಹಂ ಅಡ್ಡ ಬರ್ತಿದ್ರೆ ಇಂಥವಳ ಜೊತೆ ಮಾತಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬಾಮ್ಮ. ದೊಡ್ಡಮ್ಮ, ನಿಜವಾಗ್ಲೂ ನಾನು ಅತ್ತೆಗೆ ಕ್ಷಮೆ ಕೇಳ್ಬೇಕು ಅಂತ ಹೋಗಿದ್ದೆ. ನನ್ ಮಾತನ್ನ ನೀನಾದ್ರೂ ನಂಬು. ಹಾ ಸರಿ ಬಿಡು, ನಡ್ದಿದ್ದೇನೋ ನಡ್ದು ಹೋಯ್ತು ಬಿಡು. ಆದ್ಯಾ, ಸುಮ್ನೆ ಚಿಕ್ಕ ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡ್ಬೇಡ. ಒಂದು ಮಾತು, ಅತ್ತೆ ನನ್ನ ಕ್ಷಮಿಸಿ ಅಂತ ನೀನ್ ಕೇಳ್ಬೇಕಿತ್ತು. ಅತ್ಗೆ ಸೀನು ಇಷ್ಟು ಬೇಜಾರಾಗೋ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ದೊಡ್ಡಮ್ಮ, ಚಿಕ್ಕಮ್ಮ ಏನೋ ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡ್ತಿದ್ದಾರಲ್ಲ. ನಾನು ಕಾಲೇಜಿಂದ ಬರ್ತಿದ್ದ ಹಾಗೆ ಹೋಗಿ ಅತ್ತೆಗೆ ಸಾರಿ ಕೇಳ್ತೀನಿ ಅಂದ್ರೆ ಚಿಕ್ಕಮ್ಮನೇ ಬೇಡ, ಅವರು ಚಳಿ ಜ್ವರ ಬಂದು ಮಲಗಿದ್ದಾರೆ ಅಂತ ಹೇಳಿದ್ರು. ನಿಜವಾಗ್ಲೂ ನಾನು ಅತ್ತೆಗೆ ಕ್ಷಮಾಪಣೆ ಕೇಳಬೇಕು ಅಂತಾನೆ ಹೋಗಿದ್ದೆ. ನನ್ನ ಮಾತನ್ನ ನೀನಾದ್ರೂ ನಂಬು ದೊಡ್ಡಮ್ಮ. ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗದೆ ಹೋದ್ರು ದೊಡ್ಡಪ್ಪ ನೀನು ಹೇಳಿದ ಮೇಲೂ ಕೂಡ ನಾನು ಕ್ಷಮಾಪಣೆ ಕೇಳದೆ ಇರ್ತೀನಾ?
ಅಳ್ಬೇಡಮ್ಮ, ಅಳ್ಬೇಡ. ನೀನ್ ಹೋಗು, ಹೋಗು. ಸೀರೆ ಮೇಲೆ ಕಲರ್ ಬಿದ್ದಿತ್ತು, ನಾನು ನೋಡಿದ್ದೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಆ ಕಲರ್ ಹೇಗೆ ಹೋಯ್ತು ನನಗೆ ಅರ್ಥನೇ ಆಗ್ತಿಲ್ಲ. ಏನಿದು? ನನ್ನ ಆದ್ಯನ ವಿಷಯದಲ್ಲಿ ಯಾಕೆ ಹೀಗೆಲ್ಲ ನಡೀತಿದೆ? ಆದ್ಯ ಹೇಳೋದೆಲ್ಲ ಸುಳ್ಳು ಅನ್ನೋ ರೀತಿಲಿ ಮಾತಾಡ್ತಿದ್ದಾರೆ. ಎಲ್ಲೋ ಏನೋ ನಡೀತಿದೆ. ಹಲೋ. ಹಲೋ ರಾಜಲಕ್ಷ್ಮಿ. ಏನ್ರಿ ನೀವು ಹೀಗ್ ಮಾಡಿದ್ದೀರಲ್ಲ, ಇದು ಸರಿ ಇದೆ ಅನಿಸ್ತಾ ಇದ್ಯಾ? ನಾನೇನ್ ಮಾಡಿದೆ ರಾಜಲಕ್ಷ್ಮಿ? ಕಾಲೇಜಲ್ಲಿ ಆ ಪೋಸ್ಟರ್ಗಳು ಯಾಕೆ ಹಾಕಿದ್ದೀರಾ? ಅದನ್ನ ನೋಡ್ದವ್ರು ಏನ್ ಅನ್ಕೊಳ್ಬೇಕು? ಏನು ಅನ್ಕೋಬಾರ್ದು ಅಂತ ತಾನೆ ಅದರಲ್ಲಿ ಕ್ಲಿಯರ್ ಆಗಿ ನಾವು ಫ್ಯೂಚರ್ ಗಂಡ ಹೆಂಡತಿ ಅಂತ ಹಾಕಿರೋದು. ಅದ್ ಹೇಗ್ ಹಾಗೆ ಹೇಳ್ತೀರಾ? ಹಾ, ಅಷ್ಟಕ್ಕೂ ಯಾರಾದ್ರೂ ಅಂತ ಕೆಲಸ ಮಾಡ್ತಾರಾ? ನೀವ್ ಆ ಥರ ಮಾಡಿದ್ದು ನನಗಂತೂ ಇಷ್ಟ ಆಗ್ತಿಲ್ಲ. ಅದ್ರಲ್ಲಿ ತಪ್ಪೇನಿದೆ ರಾಜಲಕ್ಷ್ಮಿ? ನಮ್ಮಿಬ್ಬರಿಗೆ ಮದುವೆ ಮಾಡಬೇಕು ಅಂತ ಮನೆಯವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ನಾನು ಕೊಟ್ಟಿರೋ ಸೀರೆ ಕೂಡ ಉಟ್ಕೊಂಡಿದ್ಯಾ, ನಾನು ಹಚ್ಚಿರೋ ದೀಪ ಕೂಡ ಕಲ್ಲಿ ಅಣಿಲ್ ಬಿಟ್ಟಿದ್ಯಾ. ಅಂದ್ರೆ ನಾವು ಭಾವಿ ಗಂಡ ಹೆಂಡತಿ ಅಂತ ಕನ್ಫರ್ಮ್ ಆದ ಹಾಗೆ ಅಲ್ವಾ? ಪೋಸ್ಟರಲ್ಲಿ ಅದೇ ವಿಷಯನ ಎಲ್ರಿಗೂ ಹೇಳಿರೋದು. ಮದ್ವೆ ಅಂತ ಅನ್ಕೊಂಡಿದ್ದಾರೆ, ಇನ್ನೂ ಆಗಿಲ್ಲ ಅಲ್ವಾ? ಮದ್ವೆನೇ ಆಗೋದ್ ಹಾಗಾದ್ ಹೇಗ್ ಪೋಸ್ಟರ್ಸ್ ಹಾಕ್ತೀರಾ? ಆಗದೆ ಇದ್ರು ಆಗತ್ತಲ್ವಾ ರಾಜಲಕ್ಷ್ಮಿ? ಆಮೇಲೆ ಆ ವಿಷಯನ ಕಾಲೇಜಲ್ಲಿ ಎಲ್ರಿಗೂ ಹೇಳೋದು ಅಂದ್ರೆ ತುಂಬಾ ಕಷ್ಟ ಆಗತ್ತಲ್ವಾ? ಅದಕ್ಕೆ ನಾನು ಈ ಐಡಿಯಾ ಮಾಡಿದೆ. ವೆಡ್ಡಿಂಗ್ ಕಾರ್ಡ್ಸ್ ಮಾಡ್ತಾರಲ್ಲ, ಅದೇ ತರ ಪ್ರೀ ವೆಡ್ಡಿಂಗ್ ಕಾರ್ಡ್ಸ್ ಥರಾನೇ ವಾಲ್ ಪೋಸ್ಟರ್ ಹಾಕಿಸ್ದೆ. ಇದರಿಂದ ಇನ್ನೊಂದು ಉಪಯೋಗ ಕೂಡ ಇದೆ. ಕಾಲೇಜ್ ಅಂದಮೇಲೆ ನಿನ್ನಂಥ ಅಂದವಾದ ಹುಡುಗಿ ಜೊತೆ ಮಾತಾಡಬೇಕು, ಪ್ರಪೋಸ್ ಮಾಡಬೇಕು, ಹೀಗೆ ಅವ್ರವ್ರ ಆಲೋಚನೆ ಅವ್ರವ್ರಿಗಿರುತ್ತೆ. ಈಗ ಆ ಪೋಸ್ಟರಿಂದ ನಮ್ಮ ಮದುವೆ ಫಿಕ್ಸ್ ಆಗಿದೆ ಅಂತ ಅರ್ಥ ಆಗೋದ್ರಿಂದ ನಿನ್ನ ತಂಟೆಗೆ ಅಲ್ಲಿ ಯಾರು ಕೂಡ ಬರೋದಿಲ್ಲ. ಜೊತೆಗೆ ಮದುವೆ ಆಗೋ ಹುಡುಗಿ ಅಂತ ಗೌರವದಿಂದ ನೋಡ್ತಾರೆ. ಅಷ್ಟಕ್ಕೂ ನನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ನನ್ನ ಜೊತೆ ಯಾರು ತಪ್ಪಾಗೂ ನಡ್ಕೊಳ್ಳಲ್ಲ. ಅಲ್ಲ, ಈಗ ನಿನ್ನ ಪ್ರಾಬ್ಲಮ್ ಏನು ರಾಜಲಕ್ಷ್ಮಿ? ಮದುವೆ ಆಗೋ ಹುಡುಗ ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾನೆ ಅಂತ ಅಂದ್ಕೊಳ್ದೆ ಅದನ್ನೇ ದೊಡ್ಡ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ ಅಂದ್ರೆ ಯಾರ ಬಗ್ಗೆ ನಿನಗೆ ಭಯ? ನೋಡಬಾರ್ದವ್ರು ಯಾರಾದರೂ ನೋಡ್ತಾರೆ ಅಂತನಾ? ಗೊತ್ತಾಗಬಾರ್ದು ಅನ್ನೋರಿಗೆ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತನಾ? ಗೊತ್ತಾಗಬಾರ್ದು ಅನ್ನೋರು ಅಂದ್ರೆ ಅಂದ್ರೆ ನೆಂಟ್ರೋ ಫ್ರೆಂಡ್ಸೋ ಯಾರಾದರೂ ಇದ್ದೇ ಇರ್ತಾರಲ್ವಾ? ಗೊತ್ತಾಗಬಾರ್ದು ಅನ್ನೋರು ಯಾರು ಇಲ್ಲ. ಮದ್ವೆ ಮಾಡಬೇಕು ಅಂತ ದೊಡ್ಡವ್ರು ಅನ್ಕೊಂಡಿದ್ದಾರೆ ಅಷ್ಟೇ. ನಿಮ್ ಇಷ್ಟದ ಪ್ರಕಾರ ವಾಲ್ ಪೋಸ್ಟರ್ಸ್ ಎಲ್ಲ ಹಾಕೋದು ಸ್ವಲ್ಪನೂ ಚೆನ್ನಾಗಿರಲ್ಲ. ಹೀಗೆಲ್ಲ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಓ, ನಿಂಗಿಷ್ಟ ಇಲ್ಲ ಅಂತ
ನಿನ್ನ ಬಗ್ಗೆ ನಾನು ಕಾಳಜಿ ತಗೊಳ್ದೇ ಇರೋದಕ್ಕೆ ಆಗೋದಿಲ್ಲ ಅಲ್ವಾ? ನೋಡಿ, ನನ್ನ ಬಗ್ಗೆ ಕಾಳಜಿ ತೋರ್ಸೋದಕ್ಕೆ ಮನೆಯಲ್ಲಿ ದೊಡ್ಡವರು ಅಂತ ಇದ್ದಾರೆ. ಕಾಲೇಜಲ್ಲಿ ಆ ರೀತಿ ಮಾಡಿದ್ದು ಸ್ವಲ್ಪನೂ ಸರಿ ಅಲ್ಲ. ಇನ್ನೊಂದ್ಸಲ ಏನಾದ್ರೂ ಈ ಥರ ಎಲ್ಲ ಮಾಡಿದ್ರೆ ಸ್ವಲ್ಪನೂ ಸರಿ ಇರಲ್ಲ. ಹಲೋ, ನಿನ್ ಟೆನ್ಷನ್ ಏನು, ನಿನ್ ಭಯ ಏನು ಅಂತ ನನಗೆ ಎಲ್ಲ ಅರ್ಥ ಆಗಿದೆ ರಾಜಲಕ್ಷ್ಮಿ. ಜಾನಕಿ, ಆದ್ಯ ಎಲ್ಲಿ? ಊಟಕ್ಕೆ ಬಂದಿಲ್ಲ? ಇಲ್ಲ ರೀ, ಬರ್ಲಿಲ್ಲ. ಅದೇನು, ಊಟಕ್ಕೆ ಬರದೆ ಏನ್ ಮಾಡ್ತಿದ್ದಾಳೆ? ಅವಳಿಗೆ ಹಸಿವಿಲ್ವಂತೆ. ಯಾಕೆ ಅವಳಿಗೆ ಹಸಿವಿಲ್ಲ? ಆರೋಗ್ಯ ಚೆನ್ನಾಗಿಲ್ವಾ? ಅಂದ್ರೆ ಅದು ಅದು ಏನಾಯ್ತು ಜಾನಕಿ? ಒಡವೆಗಳ ವಿಷಯದಲ್ಲಿ ಗಲಾಟೆ ಆಯ್ತಲ್ಲ, ಸೀನು ಪದ್ಮನ ಕ್ಷಮೆ ಕೇಳು ಅಂತ ಹಠ ಮಾಡ್ದ. ಮತ್ತೆ ಅವಳ ತಪ್ಪಿಂದ ಅಮ್ಮನಿಗೆ ನೋವಾಗಿದೆ ಅಂದಮೇಲೆ ಕ್ಷಮೆ ಕೇಳಬೇಕು ಅಲ್ವಾ ಮಾವ? ನಾವು ಕೂಡ ಪದ್ಮನ್ನ ಕ್ಷಮೆ ಕೇಳು ಅಂತಾನೆ ಹೇಳಿದ್ವಲ್ಲ ಜಾನಕಿ. ಹೇಳಿದ್ವಿ ರೀ, ಆದ್ಯನು ಕೂಡ ಕ್ಷಮೆ ಕೇಳಬೇಕು ಅಂತಾನೆ ಹೋಗಿದ್ಲು, ಆದ್ರೆ ಕೇಳೋಕ್ಕಾಗಿಲ್ಲ. ಪದ್ಮ ಏನೋ ಕ್ಷಮೆ ಕೇಳ್ದಿರೋದಕ್ಕೆ ಕೋಪ ಮಾಡ್ಕೊಂಡಿರಬಹುದು ಅಂತ ಬೇಜಾರು ಮಾಡ್ಕೊಂಡು ಹಸಿವಿಲ್ಲ ಅಂತ ಊಟಕ್ಕೆ ಬರಲಿಲ್ಲ. ಹಾಗಾದ್ರೆ ಆದ್ಯ ಕ್ಷಮೆ ಕೇಳಬೇಕು ಅಂತ ಪ್ರಯತ್ನ ಮಾಡಿದ್ದು ನಿಜಾನೇ ಇರಬೇಕು. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನ ಅಣ್ಣ? ಆದ್ಯ ಹೇಳಿದ್ದು ನಿಜ ಅಂದ್ರೆ ನೀನ್ ಹೇಳಿದ್ದು ಸುಳ್ಳು ಅಂತಲ್ಲಮ್ಮ. ಅವಳ ಪ್ರಯತ್ನ ನಿನಗೆ ಗೊತ್ತಾಗದೆ ಇರ್ಬೋದಲ್ಲ. ಇಲ್ಲ ಅಣ್ಣ, ಅವಳು ಆ ಥರ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ಕ್ಷಮೆ ಕೇಳ್ತೀನಿ ಅಂತ ನನ್ ಮುಂದೆನೆ ಹೇಳಿದ್ದು. ಆದ್ಯ ಸುಳ್ಳು ಹೇಳಲ್ಲಮ್ಮ. ನನಗವಳ ಮೇಲೆ ನಂಬಿಕೆ ಇದೆ. ಆದ್ರೂ ಮನೆ ಅಂದ್ಮೇಲೆ ಈ ಥರ ಘಟನೆ ಆಗ್ತಿರುತ್ತೆ. ಹಾಗಂತ ಅವಳು ಊಟ ಬಿಟ್ಟು ರೂಮಲ್ಲೇ ಕೂತಿದ್ರೆ ಹಾಗೆ ಬಿಟ್ಬಿಡ್ತೀರಾ? ಮಕ್ಕಳು ತಪ್ಪು ಮಾಡಿದ್ರೆ ಸರಿ ಮಾಡಕ್ಕೆ, ಸಮಾಧಾನ ಮಾಡೋಕೆ ದೊಡ್ಡವರಿರೋದು. ಹೀಗೆ ಗಮನ ಕೊಡದೆ ಸುಮ್ಮನಿರೋದಕ್ಕಲ್ಲ. ನನ್ನ ವಿಷಯದಲ್ಲಿ ತಪ್ಪು ಮಾಡಿದ್ರೆ ನನಗೆ ಕೋಪ ಬರಲ್ವಾ ಅಣ್ಣ? ಏನಕ್ಕಮ್ಮ ಕೋಪ? ಮನುಷ್ಯರನ್ನ ದೂರ ಮಾಡೋ ಕೋಪನ ಹತ್ರ ಬಿಡಬಾರ್ದು. ಅದು ಹತ್ರ ಇರೋರನ್ನ ದೂರ ಮಾಡುತ್ತಷ್ಟೇ. ರಾಜಲಕ್ಷ್ಮಿ, ಆದ್ಯನ್ ಕರ್ಕೊಂಡ್ ಬಾ ಹೋಗು. ಬಾ. ದೊಡ್ಡಪ್ಪ, ಏನಮ್ಮ, ಹಸುವಿಲ್ಲ ಅಂದ್ಯಂತೆ? ಹೌದು ದೊಡ್ಡಪ್ಪ. ಹಸುವು ಇಲ್ವಾ? ಹಸುವಿದ್ರೂ ಸುಮ್ಮನೆ ಇದೆಯಾ? ಅದೇನು ದೊಡ್ಡಪ್ಪ? 4 ಜನ ಇದ್ದಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪ ಆಗ್ತಿರುತ್ತೆ.
ಮನ್ಸಲ್ಲೇ ಇಟ್ಕೊಂಡು ಅದನ್ನು ಬೆಳೆಸಿ ದೊಡ್ಡದು ಮಾಡಿದ್ರೆ ಚಿಕ್ಕ ಸಮಸ್ಯೆನೂ ದೊಡ್ಡದಾಗುತ್ತಷ್ಟೆ. ಮನೆ ಎಷ್ಟು ದೊಡ್ಡದಾದ್ರೂ ಆ ಮನೆಗೆ ಎಷ್ಟು ಬಾಗಿಲಿದ್ರೂ ಒಳಗಡೆ ಬರೋದಕ್ಕೆ ಹೆಬ್ಬಾಗಲು ಒಂದೇ ಇರೋದು.